ಕಾರ್ಯಕರ್ತರ ಸಭೆಯನ್ನು ಇದೇ ಥರ ಪ್ರತಿಯೊಂದು ಕ್ಷೇತ್ರದಲ್ಲಿ ಮೊದಲು ಕಾರ್ಯಕರ್ತರ ಸಭೆಗಳನ್ನು ಒಂದು ಮೊದಲನೇ ಸೂತ್ರಲ್ಲಿ ಆಮೇಲೆ ಎರಡನೇ ಸೂತ್ರಲ್ಲಿ ನಾವು ಸಾರ್ವಜನಿಕ ಸಭೆಗಳನ್ನು ಮಾಡ್ಕೊತೀವಿ. ಒಂದನೇ ಸೂತ್ರಿನಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಮಾಡಿಕೊಂಡು ಕೆಲವೊಂದು ಸೂಚನೆಗಳನ್ನು ಕೊಟ್ಟು ಸಂಘಟನಾತ್ಮಕವಾಗಿ ಅವರು ಏನೇನು ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥ ಅವರಿಗೆ ಸಲಹೆಗಳನ್ನು ಕೊಟ್ಟು ಅವ್ರ ಮುಖಾಂತರ ನಾವು ಮತಗಳನ್ನು ಹೆಚ್ಚಿಸ್ಕೊಡ್ಕೊಳ್ಳೋಂಥ ಒಂದು ಪ್ರಯಾಸವನ್ನು ಪ್ರಾರಂಭ ಮಾಡಿದ್ವಿ. ಪುಣ್ಯಭೂಮಿ ಅಗ್ನಿಯಿಂದ ಪ್ರಾರಂಭ ಮಾಡಿ ಎರಡೂ ಕ್ಷೇತ್ರದಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಕಳೆದ ಒಂದು ವಿಧಾನಸಭೆಯ ಚುನಾವಣೆಯಲ್ಲಿ ಮತಗಳು ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ BJPಗೆ ನಮ್ಮ ತುಲನೆ ಮಾಡಿದಾಗ ಸುಮಾರು 1.5 ಲಕ್ಷಕ್ಕಿಂತಲೂ ಹೆಚ್ಚು ನಮಗೆ ಅಂತರದಿಂದ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೋ ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಇದ್ದೀವಿ. ಆ ನಿರೀಕ್ಷೆ ನಮಗೆ ಆಗಬೇಕು, ಪೂರ್ಣವಾಗಿ ಮುಗಿಸ್ಬೇಕಾದ್ರೆ ನಮ್ಮ ಸಂಕಲ್ಪ ಸಿದ್ಧಿ ಆಗಬೇಕಾದ್ರೆ ನಾವು ಕಾರ್ಯಕರ್ತರನ್ನು ಜೋಡಣೆ ಮಾಡೋದು, ಕಾರ್ಯಕರ್ತರ ಮುಖಾಂತರ ನಾವು ಚುನಾವಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಸರ್, ಈಗ ಪ್ರಿಯಾಂಕಾ ಜಾರಕಿಹೊಳಿ ಅವರು ವಯಸ್ಸು ಚಿಕ್ಕದು, ಇನ್ನೂ ಕೂಡ ಭಾಷಣ ಅದು ಮಾಡಲಿಕ್ಕೆ ಬರಲ್ಲ, ಯೋಜನೆಗಳ ಬಗ್ಗೆ ಹೇಳಲಿಕ್ಕೆ ಬರಲ್ಲ, ಯಾವ ರೀತಿ ನೀವು ಇದು ಮಾಡ್ತೀವಿ? ನೋಡಿ, ನನಗೂ ಕೂಡ 2004ಕ್ಕಿಂತ ಪೂರ್ವದಲ್ಲಿ ನನಗೂ ಮಾತಾಡಲಿಕ್ಕೆ ಬರ್ತದೆ. ನಿನಗೆ ನಿನ್ನ 10ನೇ ವಯಸ್ಸಿನಲ್ಲಿ ನಿನಗೂ ಈ ಥರ ಪ್ರಶ್ನೆ ಕೇಳಲಿಕ್ಕೂ ಬರ್ತದೆ. ಎಕ್ಸ್ಪೀರಿಯನ್ಸ್ ಆದಮೇಲೆ ಎಲ್ಲರೂ ಕೂಡ ಮೋದಿ ಅವರಿಗೆ ಮೊದಲು ಚಿಕ್ಕಂದಿನಲ್ಲಿ ಶಾಲೆಗಿದ್ದಾಗ ಅವ್ರು ಕೇಳಕ್ಕೆ ಬರ್ತಿದ್ದ, ಮಾತಾಡೋಕ್ಕೆ ಬರ್ತಿದ್ದ ಇಲ್ಲ. ಎಕ್ಸ್ಪೀರಿಯನ್ಸ್ ಆದಾಗ ಎಕ್ಸ್ಪರ್ಟ್ ಆಗುತ್ತೆ. ಜಗದೀಶ್ ಶೆಟ್ಟರು ಕಾಂಗ್ರೆಸ್ಗೆ ಬಂದು ಟಿಕೆಟ್ ಕೊಟ್ಟಿದ್ದಾರೆ ಸರ್. ಜಗದೀಶ್ ಶೆಟ್ಟರು ಬಂದರು, ಆಮೇಲೆ ಜಗದೀಶ್ ಶೆಟ್ಟರು ಹೋದರು, ಇದೆಲ್ಲ ಚರ್ಚೆ ಮುಗಿದು ಹೋಗೋದು ಆದಿಲ್ಲ. ಬೆಳಗಾವಿಗೆ ಬಂದಿದ್ದಾರೆ ಮತ್ತು ಪುನಃ ಈಗ ಹುಬ್ಬಳ್ಳಿಗೆ ಹೋಗ್ತಾರೆ. ಕೆಲವೊಂದು ಕಡೆ ಬಕ್ರ ಮಾಡಿದ್ರ ಅಂತ ಮೇಲ್ನೋಟಕ್ಕೆ ಹಂಗೆ ಅನಿಸುತ್ತೆ. ಯಾರ್ಯಾರಿಗೆ ಭಾರತೀಯ ಜನತಾ ಪಕ್ಷದಲ್ಲಿ ಬೇಡವಾಗಿರ್ತಕ್ಕಂಥ ಜನರಿದ್ದಾರೆ, ಅವರನ್ನು ಒಂದೊಂದು ಕಡೆ ನಿಲ್ಲಿಸಿ ಸೋಲಿಸುವಂಥ ಕೆಲಸಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಸರ್, ಈಗ BJPಯಲ್ಲಿ ಒಂದು ಕಡೆ ಚುನಾವಣೆ ಟೈಮಲ್ಲಿ ಎಲ್ಲ ಮುಖಂಡರನ್ನ BJPಗೆ ಕರೆಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದೆ ಸರ್. ಎಲ್ಲಿ ಕರೀತಾರೆ? ಅದು ಮನೆ ಒಂದು 3 ಬಾಗಿಲಾಗಿದೆ. ಸದಾನಂದರ ಕಡೆ ಒಂದು ಕಡೆ, ಈಶ್ವರಪ್ಪನವ್ರು ಒಂದು ಕಡೆ, ಆಮೇಲೆ ಬೇರೆ ಬೇರೆ ಜನರು ಒಂದೊಂದು ಕಡೆ. ಒಕ್ಕಟ್ಟನ್ನು ಮುರಿದು ಹೋಗಿರ್ತಕ್ಕಂಥದ್ದು ಒಕ್ಕಟ್ಟನ್ನು ಪ್ರಶ್ನೆ ಇಲ್ಲ. ಸುಮ್ಮನೆ ಅವ್ರನ್ನೇನೆ ಹೇಳಬೇಕು, ಹೇಳ್ತಾರೆ ಅಷ್ಟೇ. ಈಗ ಈಶ್ವರಪ್ಪ ಅವರು ಏನು ಕಾಂಗ್ರೆಸ್ ಬರ್ತಾರಂತೆ ಸಂಪರ್ಕ ಮಾಡ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಮಾಡ್ತಾರೆ. ಈಗಾಗಲೇ ಅವರು ಪಕ್ಷೇತರ ಸ್ಪರ್ಧೆ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ನೋಡಬೇಕಾದ್ರೆ ಕಾದು ನೋಡ್ತೀವಿ. ಅದ್ರ ಬಗ್ಗೆ ನಾವೇನು ಪ್ರತ್ಯೇಕ ಹೋಗಲ್ಲ. ಸರಿ ಸರ್, ಓಕೆ ಸರ್.